ಫಸ್ಟ್ ಶಾಕ್ ಆಗಿದ್ದೆ ನನಗೆ ವರ್ತೂರ್ ಸಂತೋಷ್ ಅವ್ರದ್ದು. ವಿಷಯ ಗೊತ್ತೇ ಇರ್ಲಿಲ್ಲ ಆಕ್ಚುಲಿ ಈ ತರ ಆಗಿತ್ತು ಅನ್ನೋದು. ಒಳಗೆ ಏನೋ ಒಂದು ಅವ್ರ ಪರ್ಸನಲ್ ವಿಷಯಕ್ಕೆ ಹೋಗಿದ್ದಾರೆ, ವಾಪಸ್ ಬರ್ತಾರೆ ಅನ್ನೋದು ಇಷ್ಟೇ ಗೊತ್ತಿತ್ತು. ಅವ್ರು ಬಂದ್ಮೇಲೂ ಅವ್ರು ಹೇಳ್ತಾ ಇದ್ರು, ಇಲ್ಲಕ್ಕ ತುಂಬಾ ದೊಡ್ಡ ವಿಷಯ ಅದು, ಬಟ್ ನಾನು ಇಲ್ಲಿ ಡಿಸ್ಕಸ್ ಮಾಡೋ ಹಾಗಿಲ್ಲ, ನೀವು ಹೊರಗಡೆ ಹೋದ್ಮೇಲೆ ಗೊತ್ತಾಗತ್ತೆ ನಿಮ್ಗೆ ಅಂತ. ಆಮೇಲೆ ಅವ್ರು ಹಠ ಮಾಡ್ತಿದ್ರಲ್ಲ, ಹೊಟ್ಬಿಡ್ತೀನಿ ನನಗ್ ಬೇಡ ಅಂತೆಲ್ಲ. ಸೊ ಆ ಟೈಮಲ್ಲಿ ಹೇಳ್ತಿದ್ರು, ಹೊರಗಡೆ ಹೆಂಗಿದೆ ಅಂತ ನಿಮಗ್ ಗೊತ್ತಿಲ್ಲ, ನಾನು ಹೋಗ್ಬೇಕು ಅಂತ ಇದ್ರು. ಅವಾಗೆಲ್ಲ ನಾವೇನೋ ಅನ್ಕೊಂಡ್ವಿ, ಮನೇಲೇನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗು ಆ ತರದ್ ಏನಾದ್ರು ಆಗಿರಬಹುದೇನೋ. ಅವ್ರ ತಾಯಿ ಎಲ್ಲ ಬಂದು, ಇಲ್ಲ ನಾವು ಹೊರಗಡೆ ನೋಡ್ಕೋತೀವಿ ಬಿಡಿ ಅಂತೆಲ್ಲ ಹೇಳಿದಾಗ, ಸರಿ ಬಿಡಿ, ಚಿಕ್ಕ ವಿಷಯಕ್ಕೆ ಯಾಕೆ ಇಷ್ಟೊಂದು ಇದು ಅಪ್ಸೆಟ್ ಆಗ್ತಿದ್ದಾರೆ ಇವರು ಅಂತ ಅನ್ನಿಸ್ತಾ ಇತ್ತು. ಬಟ್ ನಾನ್ ಹೊರಗ್ ಬಂದು ವಿಷಯ ಕೇಳಿದಾಗ್ಲೇ ಗೊತ್ತಾಗಿದ್ದು ಇದು ಇಷ್ಟು ದೊಡ್ಡ ಇಶ್ಯೂ ಆಗಿದೆ ಅಂತ. ಸೊ ಪಾಪ ತುಂಬಾ ಬೇಜಾರು ಕೂಡ ಆಯ್ತು, ಅಯ್ಯೋ ಇಷ್ಟು ದೊಡ್ಡ ಯಾಕೆಂದ್ರೆ ತುಂಬಾ ಟೆನ್ಷನ್ ಆಗ್ಬಿಡುತ್ತೆ ಆ ತರ ವಿಷಯಗಳು. ಸೊ ಈ ವಿಷಯ ಕೇಳ್ದಾಗ ನಂಗೆ ಶಾಕಿಂಗ್. ಮ್ಯಾಮ್ ಆಮೇಲೆ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಕೇಳಿದ್ರ ಮ್ಯಾಮ್? ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಶಾಕಿಂಗ್ ನ್ಯೂಸ್ ಏನಾದ್ರು ಕೇಳಿದ್ರ? ಇಲ್ವಲ್ಲ. ಅಂದ್ರೆ ಅವರು ಕ್ಲಾಸಸ್ ನಡೆಸ್ತಿದ್ದು ಅವೆಲ್ಲ ನಿಜಾನ ಸುಳ್ಳು ಅಂತೆಲ್ಲ ಪಬ್ಲಿಕ್ ಅವರು ಇದ್ ಮಾಡ್ತಾ ಇದ್ರು. ಅದಕ್ ಮುಂಚೆನೆ ಒಂದಷ್ಟು ವಿಷಯ ಬಂದ್ಬಿಟ್ಟಿತ್ತು ಪ್ರತಾಪ್ ಅವ್ರ ವಿಷಯಗಳು. ಬಟ್ ನಾನು ಆ ಮನೆಗೆ ಹೋದಾಗ ನಾನು ಒಂದು ಫಿಕ್ಸ್ ಆಗಿದ್ದು, ಹೊರಗಡೆನ ಪ್ರಪಂಚ ಯಾರನ್ನ ಏನ್ ಬೇಕಾದ್ರೂ ಹೇಳಿ, ಬಟ್ ಇಲ್ಲಿ ಆಸ್ ಅ ಕಂಟೆಸ್ಟೆಂಟ್ ನಾನು ಅವ್ರನ್ನ ನೋಡ್ಬೇಕು, ಇಲ್ಲಿ ಅವರು ನನ್ ಜೊತೆ ಹೇಗಿರ್ತಾರೆ ಅನ್ನೋದಷ್ಟೇ ನನಗೆ ಮುಖ್ಯ ಆಗತ್ತೆ ಅಂತಾನೆ ಇದ್ದೆ. ಹಾಗಾಗಿ ಹೊರಗಡೆ ಅವ್ರ ಬಗ್ಗೆ ಏನೇ ಇದ್ರೂನು, ಮನೆಯಲ್ಲಿ ಒಂದಷ್ಟು ಜನ ಅದ್ರ ಬಗ್ಗೆ ಮಾತಾಡ್ತಾ ಇದ್ರೂನು ನಾನು ಯಾವತ್ತೂ ಅದನ್ನ ತಲೆಗೆ ಹಾಕೊಳ್ಳಿಲ್ಲ. ನಾನು ಆ ದೃಷ್ಟಿಯಲ್ಲಿ ಪ್ರತಾಪ್ನ ನೋಡ್ಲೇ ಇಲ್ಲ. ಹಂಗಾಗಿ ನನ್ಗೆ ಪ್ರತಾಪ್ ಇಸ್ ಆಲ್ವೇಸ್, ನಂಗೆ ಅಲ್ಲಿ ಬಿಗ್ ಬಾಸ್ ಅಲ್ಲಿ ನೋಡಿದ ಪ್ರತಾಪ್ ಅಷ್ಟೇ ನನಗೆ ಗೊತ್ತು, ಹೊರಗಡೆ ನಂಗೆ ಗೊತ್ತಿಲ್ಲ ಅಷ್ಟು.